ವೆಲ್ಕಮ್ ಟು ಮೈ ಚಾನೆಲ್, ನಿಮ್ಮ ಪ್ರೀತಿಯ ಕನ್ನಡತಿ ಇನ್ ಕ್ಯಾನಡಾ. ಟು ಕಮ್ ಟು ಕ್ಯಾನಡಾಗೆ ಹೆಂಗ್ ಬರಬೇಕು, ಏನೇನು ತಯಾರಿಗಳನ್ನ ಮಾಡ್ಕೊಬೇಕು ಅಂತ ಹೇಳಿ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಕ್ಯಾನಡಾಗೆ ಬರೋದಕ್ಕೆ ನೀವು ಯೋಚನೆ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ಮಾಡಬೇಕಾಗಿರೋದೇನು ಅಂತ ಅಂದರೆ ಐಎಲ್ಸ್ ಬರಿಬೇಕು. ಐಎಲ್ಸ್ ಬಂದ್ಬಿಟ್ಟು ಒಂದು ಇಂಗ್ಲಿಷ್ ಡಿಟರ್ಮಿನೇಷನ್ ಟೆಸ್ಟು. ಅದರಲ್ಲಿ ನಿಮಗೆ ಸ್ಕೋರ್ಸ್ ಕಾರ್ಡ್ ಇರುತ್ತೆ. ಸ್ಕೋರ್ ಕಾರ್ಡಲ್ಲಿ ಈಗ ಕರೆಂಟ್ ವ್ಯಾಲ್ಯೂ ಏನು ಅಂತಂದರೆ ಎಲ್ಲ ಬ್ಲಾಕೇಜಲ್ಲೂ ನಿಮಗೆ 5.5ಗಿಂತ ಹೆಚ್ಚು ಬರಬೇಕು ಅಂತ ಅರ್ಥ. ಸೊ ಅಲ್ಲಿ ನಮಗೆ 4 ಬ್ಲಾಕೇಜಸ್ ಇರುತ್ತೆ. ಫಸ್ಟ್ ಇಸ್ ರೀಡಿಂಗ್, ರೈಟಿಂಗ್, ಲಿಸನಿಂಗ್ ಆ್ಯಂಡ್ ಟಾಕಿಂಗ್ ಅಂತ, ಅಥವಾ ಸ್ಪೀಕಿಂಗ್ ಅಂತ ಕರೀತಾರೆ. ರೀಡಿಂಗು, ರೈಟಿಂಗು ಮತ್ತು ನಿಮಗೆ ಲಿಸ್ನಿಂಗು ಅಟ್ ಎ ಟೈಮಲ್ಲಿ ಟೆಸ್ಟ್ ಕೊಡ್ತಾರೆ. ಸ್ಪೀಕಿಂಗ್ ಮಾತ್ರ ಬೇರೆ ಟೈಮ್ ಅಲಾಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಹೋಗಿ ನೀವು ಸ್ಪೀಕಿಂಗ್ ಟೆಸ್ಟನ್ನ ಮುಗಿಸ್ಕೊಂಡು ಬರಬಹುದು. IELTS ಅಲ್ಲಿ 2 ರೀತಿ ಇರುತ್ತೆ. ನೀವು ಅಕಸ್ಮಾತ್ ಅಕಾಡೆಮಿಕ್ಸ್ಗೆ ಬರ್ತಿದ್ರೆ, ಅಂದರೆ ನೀವು ಯೂನಿವರ್ಸಿಟೀಸ್ಗೆ, ಕಾಲೇಜಸ್ಗೆ ಬರ್ತಾ ಇದ್ರೆ ನೀವು ಅಕಾಡೆಮಿಕ್ ಬರಿಬೇಕು. ಸೊ ನಾನು ಅಕಾಡೆಮಿಕ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋಲಿ. ನೀವು ಒಂದ್ಸಲ IELTS ಬರೆದು ಮುಗಿಸಾದ್ಮೇಲೆ ಇದರ್ ಕಂಪ್ಯೂಟರೈಸ್ಡ್ IELTS ಇರುತ್ತೆ, ಇಲ್ಲಾಂತಂದರೆ ರೈಟಿಂಗ್ ಪೆನ್ ಆ್ಯಂಡ್ ಪೇಪರ್ IELTS ಇರುತ್ತೆ. ಪೆನ್ ಆ್ಯಂಡ್ ಪೇಪರ್ IELTS ಅಂದರೆ 15 ದಿನ ಆದಮೇಲೆ ನಿಮಗೆ ರಿಸಲ್ಟ್ಸ್ ಕೊಡ್ತಾರೆ. ಅದೇ ನೀವೇನಾದರೂ ಕಂಪ್ಯೂಟರೈಸ್ಡ್ ಬರೆದಿತ್ತು ಅಂತಂದರೆ 2 ರಿಂದ 3 ದಿನದಲ್ಲಿ, 5 ವರ್ಕಿಂಗ್ ಡೇಸಲ್ಲಿ ನಿಮಗೆ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಐ ರೆಕಮೆಂಡ್ ಕಂಪ್ಯೂಟರೈಸ್ಡ್ ಬರೀರಿ ಅಂತ. ನಾನು ಕಂಪ್ಯೂಟರೈಸ್ಡ್ ಬರೆದಾಗ ನಂಗೆ ಈಸಿ ಅಂತ ಅನ್ಸಿತ್ತು. ಸೊ ವಿಚ್ ಎವರ್ ಇಸ್ ಕಂಫರ್ಟಬಲ್ ಫಾರ್ ಯು, ಅದ್ರ ಜೊತೆ ಹೋಗಿ. ಇವಾಗ ರೈಟ್ ಆಫ್ಟರ್ ಯು ರೈಟಿಂಗ್ ಯುವರ್ IELTS, ಟೇಕ್ ದ ಸ್ಕೋರ್ ಕಾರ್ಡ್. ಮೇಕ್ ಶೋರ್ ನಿಮಗೆ ಎಲ್ಲ ಬ್ಲಾಕೇಜಸ್ ಅಲ್ಲೂ ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಆ್ಯಂಡ್ ಯುವರ್ ಸ್ಪೀಕಿಂಗ್ ಅಲ್ಲಿ 5.5ಗಿಂತ ಅಬವ್ ಇದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ದಟ್ ಇಸ್ ದ ಕಟ್ ಆಫ್ ನಿಮಗೆ ಕ್ಯಾನಡಾಗೆ ಬರೋದಕ್ಕೆ. ನೀವು ಡಿಗ್ರಿ ಆದ್ಮೇಲೆ ಬರ್ತಿತ್ತು ಅಂತಂದ್ರೆ ಡಿಗ್ರಿ ಸರ್ಟಿಫಿಕೇಟ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಲ್ಲ ಪ್ರತಿ ಸೆಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಅದ್ರ ಜೊತೆಗೆ ಫೈನಲ್ ಅಲ್ಲಿ ಆಲ್ ಓವರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಎಲ್ಲ ಸೆಮ್ಸ್ದು ಏನಂತಾರೆ ಇನ್ಕ್ಲೂಡ್ ಮಾಡಿ A3 ಸೈಜ್ ಶೀಟಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ರೈಟ್ ಆಫ್ಟರ್ ಯು ಫಿನಿಶ್ ಆಲ್ ದೀಸ್ ಡಾಕ್ಯುಮೆಂಟ್ಸ್, ನೀವು ಮಾಡಬೇಕಾಗಿರೋದು ಫಸ್ಟ್ ಥಿಂಗ್ ಅಂತಂದರೆ ನೀವು ಯಾವ ಕನ್ಸಲ್ಟೆನ್ಸಿ ಥ್ರೂ ಕ್ಯಾನಡಾಗೆ ಬರಬೇಕು ಅಂತ ಯೋಚನೆ ಮಾಡಬೇಕು. ಇದರಲ್ಲಿ ತುಂಬ ಸೇಫ್ ಆಗಿರಿ. ಎಷ್ಟೊಂದು ಕನ್ಸಲ್ಟೆನ್ಸೀಸು ಸ್ಕ್ಯಾಮ್ ಮಾಡ್ತಾರೆ, ಎಷ್ಟೊಂದು ಕನ್ಸಲ್ಟೆನ್ಸೀಸ್ ನಿಮ್ಗೆ ಎಷ್ಟೊಂದನ್ನೆಲ್ಲ ಹೇಳೋದೇ ಇಲ್ಲ. ಸೊ ನೀವೊಂದು ಸ್ವಲ್ಪ ಸ್ಟೇಬಲ್ ಮೈಂಡ್ ಆಗಿರಿ. ನಾನು ಬಂದುಬಿಡ್ಬೇಕು ಕ್ಯಾನಡಾಗೆ ಅಂತ ಯೋಚನೆ ಮಾಡಬೇಡಿ. ನಾನು ಅಲ್ಲಿ ಹೋದರೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಿಮ್ಗೊಂದು ಥಾಟ್ ಪ್ರಾಸೆಸ್ ಇರಬೇಕು. ನಿಮ್ಗೆ ಯಾರಿಗೂ ನಾನು ಯಾವ ಕನ್ಸಲ್ಟೆನ್ಸಿಗೆ ಹೋಗಬೇಕು, ಏನು ಎತ್ತ ಅಂತ ಗೊತ್ತಿಲ್ಲ ಅಂತಂದರೆ ಏನು ಬೇಜಾರು ಮಾಡ್ಕೊಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ಕನ್ಸಲ್ಟೆನ್ಸಿಗೆ ಹೋಗಬೇಕು, ಏನು ಎತ್ತ ಅಂತ ಎಲ್ಲ ಹೇಳಿ. ನೆಕ್ಸ್ಟ್ ಪಾರ್ಟು ನಿಮ್ಗೆ ಕನ್ಸಲ್ಟೆನ್ಸಿ ಗೊತ್ತಾಗಿದೆ, ನಿಮ್ಮ ಹತ್ರ ಎಲ್ಲ ಸರ್ಟಿಫಿಕೇಟ್ಸ್ ಇದೆ ಅಂತಂದರೆ ಥರ್ಡ್ ಥಿಂಗ್ ಇಸ್ ಶಾರ್ಟ್ ಲಿಸ್ಟಿಂಗ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್. ಈ ದೇಶದಲ್ಲಿ ಕಾಲೇಜ್ ಬೇರೆ, ಯೂನಿವರ್ಸಿಟೀಸ್ ಬೇರೆ. ನೀವು ಬ್ಲೈಂಡಾಗಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಯೂನಿವರ್ಸಿಟೀಸು ಮತ್ತು ಕಾಲೇಜ್ದು ಡಿಫ್ರೆನ್ಸ್ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ರೈಟ್ ಆಫ್ಟರ್ ಯು ಶಾರ್ಟ್ ಲಿಸ್ಟಿಂಗ್ ದ ಕಾಲೇಜಸ್ ಅಥವಾ ಯೂನಿವರ್ಸಿಟೀಸ್, ನಿಮ್ಗೆ ಬೇಕಾಗಿದ್ದನ್ನು ಮಾಡಾದ್ಮೇಲೆ ನೀವು ಏನು ಕೋರ್ಸ್ ಓದಬೇಕು ಅಂತ ಹೇಳ್ಬಿಟ್ಟು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ನೀವು ಅದನ್ನ 1 ಅಥವಾ 2 ಕೋರ್ಸ್ ಅಂತ ಇಟ್ಕೊಂಬಿಡಿ. ಒಂದು 4-5 ಕೋರ್ಸು, 4-5 ಕಾಲೇಜಸಲ್ಲಿ, 4-5 ಯೂನಿವರ್ಸಿಟೀಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಅನ್ಕೊಂಡಿರೋ ಕೋರ್ಸು, ನಾವು ಅನ್ಕೊಂಡಿರೋ ಯೂನಿವರ್ಸಿಟಿಲಿ ಸಿಗಲ್ಲ. ನಾವು ಅನ್ಕೊಂಡಿರೋ ಯೂನಿವರ್ಸಿಟಿಲಿ ನಾವು ಮಾಡಬೇಕಾಗಿರೋ ಕೋರ್ಸಸ್ಸು ಇರೋದೇ ಇಲ್ಲ. ಬುಕ್ಕಿಂಗ್ ಆಗಿಬಿಟ್ಟಿರುತ್ತೆ, ಫಿನಿಶ್ ಆಗಿರುತ್ತೆ. ಸೊ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಕೀಪ್ ಯೋರ್ ಸೆಲ್ಫ್ ಓಪನ್ ಟು ಲಾಡ್ ಆಫ್ ಆಪ್ಷನ್ಸ್. ಇವಾಗ ನೀವು ಎಲ್ಲಾನು ಶಾರ್ಟ್ ಲಿಸ್ಟ್ ಮಾಡಾದ್ಮೇಲೆ ನಿಮಗೆ ಬೇಕಾಗಿರೋ ಯೂನಿವರ್ಸಿಟೀಸ್ಗೆ ನಿಮ್ದು ಎಷ್ಟು ಫೀಸ್ ಇರುತ್ತೆ ಏನು ಅಂತ ನೋಡ್ಕೊಳ್ಳಿ. ಪ್ರತಿ ಕಾಲೇಜಸ್ಗೆ, ಪ್ರತಿ ಯೂನಿವರ್ಸಿಟಿಗೆ ಹಾಕುವಾಗ ನಾವು INR ಅಲ್ಲಿ ಪೇ ಮಾಡ್ತಾ ಇರ್ತೀವಿ. ಇಲ್ಲಿ CADಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಮಿನಿಮಮ್ $150 ಇರುತ್ತೆ. ಅದು ಆಲ್ಮೋಸ್ಟ್ ಲೈಕ್ ನಿಮಗೆ 8,000 to 9,000 ರೂಪೀಸ್ ಬೀಳುತ್ತೆ. ಸೊ ಟ್ರೈ 4-5 ಇಟ್ಕೊಳ್ಳೋಕ್ಕೆ ಶಾರ್ಟ್ ಲಿಸ್ಟ್ ಮಾಡಿ. ಆ 4-5ರಲ್ಲಿ ಅಟ್ಲೀಸ್ಟ್ 2 ರಿಂದ 3 ಯೂನಿವರ್ಸಿಟಿ ಫ್ರೀ ಅಪ್ಲಿಕೇಶನ್ ಇರೋದನ್ನ ನೋಡಿ ಪ್ರಾಸೆಸ್ ಮಾಡೋಕ್ಕೆ. ಅದಾದ್ಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಅಪ್ಲಿಕೇಶನ್ ಎಲ್ಲ ಆದಮೇಲೆ ವಿತಿನ್ ಅಲ್ಲೇ 15 to 20 ವರ್ಕಿಂಗ್ ಡೇಸಲ್ಲಿ ನಿಮಗೆ ಲೆಟರ್ ಆಫ್ ಆಕ್ಸೆಪ್ಟೆನ್ಸ್ LOA ಅಂತ ಬರುತ್ತೆ. ಆ LOA ಬಂತಾದ್ಮೇಲೆ ನಿಮ್ಮ ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜಿಂದ ನೀವು ಅದ್ರ ಬೇಸಿಸ್ ಮೇಲೆ ವೀಸಾಗೆ ಅಪ್ಲೈ ಮಾಡ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ವೀಸಾಗೆ ಅಪ್ಲೈ ಮಾಡೋದು ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಆ್ಯಂಡ್ ನೀವು ಅಪ್ಲೈ ಮಾಡಾದ್ಮೇಲೆ ಅಫ್ಕೋರ್ಸ್ ವೀಸಾ ಸಿಗುತ್ತೆ. ವೀಸಾ ಸಿಕ್ಕಾದ್ಮೇಲೆ ಫ್ಲೈಟ್ನ ಬುಕ್ ಮಾಡ್ಕೊಂಡು ಬರ್ತಾ ಇರಿ, ಅಷ್ಟೇ. ವೆರಿ ಸಿಂಪಲ್. ಆದರೆ ವೀಸಾ ಸಿಕ್ಕಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಫ್ಲೈಟ್ ಹೆಂಗೆ ಬುಕ್ ಮಾಡಬೇಕು, ಏನೇನು ಪ್ಯಾಕ್ ಮಾಡ್ಕೊಳ್ಬೇಕು, ಅದೆಲ್ಲಾನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ವಾಚಿಂಗ್ ಮೈ ವಿಡಿಯೋ ಗೈಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.